ಶಿವರಾಜ್ ತಂಗಡಗಿ ನಿನ್ನೆ ಅಷ್ಟೇ ಒಂದು ಮಾತು ಹೇಳಿದ್ರು. ಇನ್ನೂ ಮೋದಿ ಮೋದಿ ಅಂತ ಘೋಷಣೆ ಕೂಗೋ ಯುವಕರ ಕಪಾಳಕ್ಕೆ ಹೊಡೀರಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಸಚಿವರು ಆಡಿದ ಈ ಮಾತೆ ಇದೀಗ ದೊಡ್ಡ ವಾಗ್ಯುದ್ಧಕ್ಕೆ ವೇದಿಕೆ ಮಾಡಿಕೊಟ್ಟಿದೆ. ಒಬ್ಬರಾದ ಮೇಲೆ ಒಬ್ಬ ಬಿಜೆಪಿ ನಾಯಕರು ತಂಗಡಗಿ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ. ಅಷ್ಟಕ್ಕೂ ಏನಿದು ವಾಕ್ಸಮರದ ಕಥೆ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಇನ್ನು ಅವ್ರು ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವರಿಗೆ ಕಪಾಳ ಪಡಿಬಿಡಿ. 80%ಗಿಂತ ಹೆಚ್ಚು ಯುವಕರು ಮೋದಿ ಮೋದಿ ಅಂತ ದಿವಸ ಕೂಗ್ತಾ ಇದ್ದಾರೆ. ನರೇಂದ್ರ ಮೋದಿಜಿಯವರ ಜನಪ್ರಿಯತೆನ ಅರಗಿಸ್ಕೊಳ್ಳಕ್ಕೆ ಆಗದೆ ಇರ್ತಕ್ಕಂಥ ಈ ಮೂರುಪುರು ರೀತಿ ಹೇಳಿಕೆನ ಕೊಡ್ತಾ ಇದ್ದಾರೆ. ಯಾರಿಗೂ ಮೋದಿ ಕಪಾಳ ಹೊಡೆಯುತ್ತಿದ್ದಾರೆ, ಮತಗಳ ಮುಖಾಂತರ ಅವ್ರ ಕಪಾಳ ಮೋಕ್ಷ ಆಗ್ತಾರೆ. ನಾಡು ಭಾಷೆ ಮಾತಾಡಿರ್ಬೋದು ಅಷ್ಟೇ, ಅದೇನು ದೊಡ್ಡದಲ್ಲ. ಉದ್ಯೋಗ ಕೇಳಿದ್ರೆ ಪಕೋಡ ಮಾರಕ್ ಹೋಗಂದ್ರು. ಮಾತಿನ ಯುದ್ಧ. ಲೋಕಸಭಾ ರಣರಂಗದಲ್ಲಿ ಮಾತಿನ ಕಾಳಗ ತಾರಕಕ್ಕೇರಿದೆ. ಮೋದಿ ಮೋದಿ ಅಂದ್ರೆ ಕಪಾಳ ಕೊಡಿರಿ ಎಂಬ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆ ಈಗ ಅಖಾಡದಲ್ಲಿ ವಾಗ್ಯುದ್ಧಕ್ಕೆ ವೇದಿಕೆಯಾಗಿದೆ. ತಂಗಡಗಿ ಹೇಳಿಕೆಯಿಂದ ಸಿಡಿದೆದ್ದಿರೋ ಬಿಜೆಪಿ ಸಚಿವರ ವಿರುದ್ಧ ಬೆಂಕಿ ಉಗುಳಿದೆ. ಚಿಕ್ಕಮಗಳೂರಿನಲ್ಲಿ ಸಚಿವ ಕೆಜೆ ಜಾರ್ಜ್ ನಡೆಸುತ್ತಿದ್ದ ಸಭೆಗೆ ಕೇಸರಿ ಪಡೆ ಮುತ್ತಿಗೆ ಹಾಕಿದೆ. ತಂಗಡಗಿ ತವರು ಜಿಲ್ಲೆಯಲ್ಲೂ ಆಕ್ರೋಶ ಭುಗಿಲೆದ್ದಿದೆ. ತಂಗಡಗಿ ಕಪಾಳ ಹೇಳಿಕೆ ವಿರುದ್ಧ ಕೇಸರಿ ಪಡೆ ಕದನ. ತಂಗಡಗಿ ಸಿಟಿ ರವಿ ಮಧ್ಯೆ ಅಪ್ಪನಿಗೆ ಹುಟ್ಟಿದ್ರೆ ಸಮರ. ಶಿವರಾಜ್ ತಂಗಡಗಿ ಹೇಳಿಕೆಗೆ ಮಾಜಿ ಸಚಿವ ಸಿಟಿ ರವಿ ನಿನ್ನೆ ಬೆಂಕಿ ಉಗುಳಿದ್ರು. ಅಪ್ಪನಿಗೆ ಹುಟ್ಟಿದ್ರೆ ಹೊಡಿಬಾ ಅನ್ನೋನಿದ್ದೆ ಅಂತ ಖಾರವಾಗಿ ಪ್ರತಿಕ್ರಿಯಿಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರೋ ತಂಗಡಗಿ ನಮ್ಮ ತಾಯಿಯನ್ನ ಬಿಜೆಪಿ ಆಫೀಸ್ಗೆ ಕರ್ಕೊಂಡ್ ಬರ್ತೀನಿ, ಕೇಳಿಬಿಡಿ ಅಂತ ತಿವಿದಿದ್ದಾರೆ. ಉದ್ಯೋಗ ಕೇಳಿದ್ರೆ ಪಕೋಡ ಮಾರಕ್ ಹೋಗಂದ್ರು, ಅಂದ್ರೆ ಬಡ್ಡಿ ಮಾಡಕ್ ಹೋಗಂದ್ರು. ನಾಚಿಕೆ ಆಗ್ಬೇಕು. ಇನ್ನು ಅವ್ರು ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವರಿಗೆ ಕಪಾಳಕ್ ಬಡಿಬೇಕು. ಇನ್ನು ಅವ್ರು ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವರಿಗೆ ಕಪಾಳಕ್ ಬಡಿಬೇಕು. ನಾನು ನನ್ನ ಮನಸ್ಸಿಗೆ ಅನಿಸ್ತು, ಬಾರಪ್ಪ ತಂಗಡಿಗಿ, ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಕಪಾಳ ಮೋಕ್ಷ ಮಾಡಿ ನೋಡು ಅಂತ ಹೇಳಬೇಕು ಅಂತ ಅನಿಸ್ತು. ಮತ್ತು ನನಗೆ ಅವ್ರ ಲೆವೆಲಿಗೆ ಇಳಿಬಾರ್ದು ಅಂತ ಆ ಮಾತು ನಾನು ಹೇಳ್ತಿಲ್ಲ. ನಾನು ಇದನ್ನು ಬಹಳ ಚೆನ್ನಾಗಿ ಕೇಳ್ತೀನಿ ಸಿಟಿ ರವಿಯವರೇ. ನೀವು ಯಾರು ಹುಟ್ಟಿದ್ರಿ, ಏನು ಹುಟ್ಟಿದ್ರಿ ಅಂತ ನಾನು ಹೇಳ್ಬೋದಾಗಿತ್ತು. ಅಷ್ಟು ಮಿಕ್ಕಿ ಹುಟ್ಟಿದ್ದ ಬೇಕು ಅಂತ ನಿಮ್ ತಲೆಯಾಗಿದ್ರೆ ನನ್ನ ತಾಯಿನ ಕರ್ಕೊಂಡ್ಬರ್ತೀನಿ ಬಿಜೆಪಿ ಪಕ್ಷದ ಆಫೀಸಿಗೆ. ಎಂದು ಡೇಟ್ ಕೊಡ್ತೀರಿ ಕೊಡ್ರಿ. ತಂಗಡಗಿ ಆಡಿದ ಮಾತುಗಳೇ ಬಿಜೆಪಿ ನಾಯಕರ ಕೋಪಾಗ್ನಿಗೆ ತುಪ್ಪ ಸುರಿದಿದೆ. ಸ್ವಲ್ಪ ದಿನ ಕಾಯಿರಿ, ರಾಜ್ಯದ ಜನರೇ ಅವರ ಕಪಾಳಕ್ಕೆ ಹೊಡಿತಾರೆ ಅಂತ ಬೊಮ್ಮಾಯಿ ಗುಡುಗಿದ್ರೆ ಅವರದ್ದು ಹೊಡಿಬಡಿ ಸಂಸ್ಕೃತಿ ಅಂತ ಜೋಶಿ ಕಿಡಿಕಾರಿದ್ದಾರೆ. ಸ್ವಲ್ಪ ದಿವಸ ತಡೀರಿ, ಜನ ಯಾರಿಗೂ ಮೋದಿ ಕಪಾಳ ಹೊಡಿ ಎಂದಿದ್ದಾರೆ, ಮತಗಳ ಮುಖಾಂತರ ಅವ್ರ ಕಪಾಳ ಮೋಕ್ಷ ಆಗ್ತದೆ. ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ದಿನೇ ದಿನೇ ತಲೆ ತಿರುಗ್ತಾ ಇದೆ. ಹತಾಶರಾಗಿ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ನರೇಂದ್ರ ಮೋದಿಜಿಯವರ ಜನಪ್ರಿಯತೆನ ಅರಗಿಸ್ಕೊಳ್ಳಕ್ಕೆ ಆಗದೆ ಇರ್ತಕ್ಕಂಥ ಈ ಮೂರುಪುರು ರೀತಿ ಹೇಳಿಕೆನ ಕೊಡ್ತಾ ಇದ್ದಾರೆ. ಇವ್ರಿಗೆ ಯಾವ ಉತ್ತರನ ಕೊಡಬೇಕು, ರಾಜ್ಯದ ಪ್ರಜ್ಞಾವಂತ ಮತದಾರರು ಉತ್ತರವನ್ನು ನೀಡ್ತಾರೆ. ಮತ ಎಣಿಕೆ ಆದಾಗ ಗೊತ್ತಾಗ್ತದೆ ಯಾರ್ಯಾರಿಗೆ ಕಪಾಳ ಕೊಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ ಅವ್ರಿಗೆ. ಇವತ್ತು ಮೋದಿ ಅಂದವ್ರನ್ನ ಕಪಾಳಿಗೆ ಹೊಡ್ರಿ ಅನ್ನುವಂಥ ಕರೆಯನ್ನು ಕೊಟ್ಟಿದ್ದಾರೆ. ನಾನು ಕಾಂಗ್ರೆಸ್ ಪಾರ್ಟಿ ಕೇಳಲಿಕ್ಕೆ ಬಯಸ್ತೀನಿ, ನಿಮ್ಮ ಕಡೆ ನಿಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಇದೆ ತೋರಿಸ್ಬಿಡ್ರಿ ಒಂದು ಸರ್ಕ. ಯಾಕಂದ್ರೆ ಇಡೀ ದೇಶದೊಳಗೆ ಸಾಧಾರಣ 70-80%ಗಿಂತ ಹೆಚ್ಚು ಯುವಕರು ಮೋದಿ ಮೋದಿ ಅಂತ ದಿವಸ ಕೂಗ್ತಾ ಇದ್ದಾರೆ. ನಾನು ಈ ನಡೆಯನ್ನು ತೀವ್ರವಾಗಿ ಖಂಡಿಸ್ತೇನೆ. ಕಾಂಗ್ರೆಸ್ ಪಾರ್ಟಿದ್ದು ಯಾವಾಗಲೂ ಹೊಡಿಬಡಿ ಸಂಸ್ಕೃತಿನೇ ಇದೆ. ಇನ್ನು ತಂಗಡಗಿ ಒಬ್ಬ ಅಯೋಗ್ಯ. ಸಿದ್ದರಾಮಯ್ಯ ತಂಗಡಗಿಯನ್ನ ಸಂಪುಟದಿಂದ ಕಿತ್ತು ಬಿಸಾಕಲಿ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಈಶ್ವರಪ್ಪ ಗುಡುಗಿದ್ದಾರೆ. ಅವನು ಅಯೋಗ್ಯ. ಶಿವರಾಜ್ ತಂಗಡಗಿ ಮಂತ್ರಿ ಆಗಕ್ಕೆ ಅವನು ಅಯೋಗ್ಯ. ಮೋದಿನ ಅಂತಾರಾಷ್ಟ್ರೀಯ ನಾಯಕರವರು, ವಿಶ್ವ ನಾಯಕ ನರೇಂದ್ರ ಮೋದಿಗೆ ಕಪಾಳ ಕೊಡಿಬೇಕು ಆ ಮೋದಿ ಅಂತ ಹೇಳಿದವರಿಗೆ ಇಂಥ ಮಂತ್ರಿನೂ ಇಟ್ಕೊಂಡಿದಾರಲ್ಲ, ಇಲ್ಲ ಅವನು ರಾಜೀನಾಮೆ ಬಿಸಾಕ್ಲಿ, ಇಲ್ಲ ಸಿದ್ದರಾಮಯ್ಯ ಅವರು ಕಿತ್ತು ಬಿಸಾಕ್ಲಿ. ಇನ್ನು ಶಿವರಾಜ್ ತಂಗಡಗಿ ಹೇಳಿಕೆ ಸಮರ್ಥನೆ ಮಾಡಿಕೊಂಡ ಡಿಸಿಎಂ ಡಿಕೆ ಶಿವಕುಮಾರ್ ಹೊಡಿಬಡಿ ಅಂತ ಆಡು ಭಾಷೆಯಲ್ಲಿ ಮಾತನಾಡಿರ್ತಾರೆ, ಅದೇನೂ ದೊಡ್ಡದೇನಲ್ಲ ಬಿಡಿ ಎಂದಿದ್ದಾರೆ. ಏನೋ ಒಡಿ ಬಡಿ, ಏನೋ ಕಪಾಲ್ ಕೊಡಿರಿ ಅಂತ ಏನೋ ಒಂದು ನಾಡು ಭಾಷೆಯಲ್ಲಿ ಮಾತಾಡಿರ್ಬೋದು ಅಷ್ಟೇ, ಅದೇನು ದೊಡ್ಡದಲ್ಲ. ಏನೋ ಒಡಿ ಬಡಿ, ಏನೋ ಕಪಾಲ್ ಕೊಡಿರಿ ಅಂತ ಏನೋ ಒಂದು ನಾಡು ಭಾಷೆಯಲ್ಲಿ ಮಾತಾಡಿರ್ಬೋದು ಅಷ್ಟೇ, ಅದೇನು ದೊಡ್ಡದಲ್ಲ. ಏನು ತಂಗಡಿನ ಲೀಡರ್ ಮಾಡ್ತಾ ಇದ್ದಾರೆ, ಮಾಡಿ ಪರವಾಗಿಲ್ಲ. ಬೆಂಗಳೂರು ಗ್ರಾಮಾಂತರದಲ್ಲಿ ಮುನಿರತ್ನ ಬಾಲಕೃಷ್ಣ ಗುದ್ದಾಟ. ಇತ್ತ ಶಾಸಕ ಮುನಿರತ್ನ ಮತ್ತು ಬಾಲಕೃಷ್ಣ ನಡುವೆ ವಾಗ್ಯುದ್ಧ ನಡೀತಿದೆ.
ರಾಮ ರಾವಣರ ಯುದ್ಧ ನಡೀತಿದೆ ಅಂದಿರೋ ಮುನಿರತ್ನಗೆ ಕೈ ಶಾಸಕ ಬಾಲಕೃಷ್ಣ ಟಕ್ಕರ್ ಕೊಟ್ಟಿದ್ದಾರೆ. ಮುನಿರತ್ನ ಯಾರ ಸೀರೆಗೆ ಕೈ ಹಾಕಿದ್ರು ತೋರ್ಸೋಣ್ವಾ ಅಂತ ಪ್ರಶ್ನಿಸಿದ್ದಾರೆ. ರಾಮ ರಾವಣರ ಯುದ್ಧ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಜನ ತೀರ್ಪು ಕೊಡ್ತಾರಲ್ಲ ಅವತ್ತೇ ಗೊತ್ತಾಗುತ್ತೆ. ಈ ಪಿಕ್ಚರು ರಾವಣ ರಾಮ ಕೀಚಕ ಧರ್ಮಯುದ್ಧ ಇವೆಲ್ಲ ಯಾರ್ಯಾರು ಏನೇನು ಮಾಡವ್ರೆ ಅಂತೇಳಿ, ಯಾವ್ಯಾವ ವಸ್ತ್ರಭರಣ ಮಾಡವ್ರೆ ಅಂತೇಳಿ ಮುನಿರತ್ನವರು ಅದನ್ನೆಲ್ಲ ಮುಂದಿನ ದಿವಸದಲ್ಲಿ ನಾವು ಹೇಳ್ತೀವಿ. ಯಾರು ಸೀರೆ ಹೇಳಿದ್ರು ಅವರು, ಯಾರು ಸೀರೆ ಕೈ ಹಾಕಿದ್ರು, ಅವೆಲ್ಲ ತೋರಿಸ್ಬೇಕಾ, ಜ್ಞಾಪಿಸ್ಬೇಕಾ ಅದನ್ನ. ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ನಾಯಕರ ವಾಗ್ಯುದ್ಧಗಳೇ ರಣರಣ ಅಂತಿವೆ. ಶಿವರಾಜ್ ತಂಗಡಗಿ ಹೇಳಿಕೆ ವಿರುದ್ಧ ತಿರುಗಿ ಬಿದ್ದಿರುವ ಕೇಸರಿ ಪಡೆ ಕೌಂಟರ್ ಅಟ್ಯಾಕ್ ಮಾಡ್ತಿದ್ದು ವಾಕ್ಸಮರಕ್ಕೆ ಇನ್ನಷ್ಟು ಕಿಚ್ಚು ಹಚ್ಚಿದಂತೆ ಆಗಿದೆ. ಬ್ಯೂರೋ ರಿಪೋರ್ಟ್, TV9.